ಹಾಯ್ ನಮಸ್ಕಾರ. ನಾನಿವತ್ತು ನಿಮಗೆ ಈಸಿಯಾಗಿ ಒಂದು ಕಾಯಿ ಹುಳಿ ತೋರಿಸ್ತಾ ಇದ್ದೀನಿ. ಇದು ಸಮ್ಮರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ನಾನಿಲ್ಲಿ ಇದಕ್ಕೆ ಬಣ್ಣ ಸೌತೆಕಾಯಿ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಾದ್ರೆ ತೊಂಡೆಕಾಯಿ ಅಥವಾ ಬೆಂಡೆಕಾಯಿನೂ ಯೂಸ್ ಮಾಡ್ಬೋದು. ಕುಕ್ಕರಲ್ಲಿ ಹಾಕಿದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಸೊ ಒಂದು ಪಾತ್ರೆಯಲ್ಲೇ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಉಪ್ಪು ಹಾಕಿ ನೀವು ಈ ತರಕಾರಿ ಬೇಯಕ್ಕೆ ಇಟ್ಬಿಡಿ. ಈ ಕಡೆ ಮೊಸರನ್ನ ಸ್ವಲ್ಪ ಮಜ್ಜಿಗೆ ಮಾಡ್ಕೊಳ್ಳಿ. ತುಂಬ ತೆಳ್ಳು ಮಜ್ಜಿಗೆ ಬೇಡ, ಸ್ವಲ್ಪ ಗಟ್ಟಿನೇ ಇರಲಿ. ಒಂದು ಜಾರಿಗೆ ಕಾಯಿ ತುರಿ ಮತ್ತು ಮೆಣಸಿಕಾಯಿ ಹಾಕಿ ರುಬ್ಬಿಟ್ಕೊಳ್ಳಿ. ಇಷ್ಟೇ ಮಸಾಲೆ, ಇದಕ್ಕೆ ಬೇರೆ ಏನೂ ಮಸಾಲೆ ಇಲ್ಲ. ಆಮೇಲೆ ಇದು ಕುದೀತಿದೆಯಲ್ವ, ಒಂದು 70% ಬೆಂದೋಗಿದೆ. ಅದಕ್ಕೆ ಈ ಮಸಾಲೆ ಹಾಕಿಬಿಟ್ಟು ನೀವು ಮಾಡ್ಕೊಂಡಿರೋ ಮಜ್ಜಿಗೆನೂ ಹಾಕಿಬಿಟ್ಟು ಒಂದು ಕುದಿ ಬರೋ ತನಕ ಕುದಿಸಿದ್ರೆ ಮುಗೀತು, ಕಾಯಿ ಹುಳಿ ರೆಡಿ ಆಗುತ್ತೆ. ಇದಕ್ಕೆ ಜಾಸ್ತಿ ಮಸಾಲೆ ಇಲ್ಲದೆ ಇರೋದ್ರಿಂದ ಈ ಬಿಸಿಲಿಗೆ ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳ್ಬೋದು. ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು, ಒಣಮೆಣಸಿಕಾಯಿ ಹಾಕಿ ಒಗ್ಗರಣೆ ಕೊಟ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು, ಕಾಯಿ ಹುಳಿ ರೆಡಿ ಆಗುತ್ತೆ. ಇದಕ್ಕೆ ನಾನು ರೆಡ್ ರೈಸ್ ಮಾಡ್ಕೊಂಡಿದ್ದೆ, ಜೊತೆ ಕೋಸಿನ ಪಲ್ಯ ಕಾಂಬಿನೇಷನ್ ಮಾಡ್ಕೊಂಡಿದ್ದೆ. ಸಕ್ಕತ್ತಾಗಿತ್ತು. ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಬಾಯ್.